ಗ್ರಾಮ ಸಭೆ ಗ್ರಾಮ ಪಂಚಾಯತಿ ವಿಶೇಷತೆ ಹಾಗೆ ಸ್ಥಳೀಯ ಆಡಳಿತ ಇಲ್ಲಿ ನಡೆದಂತ ಎಲ್ಲ ಕಾಮಗಾರಿಗಳು ಎಲ್ಲ ಹಣಕಾಸಿನ ಖರ್ಚು ವೆಚ್ಚ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಜನರೇ ನೀಡತಕ್ಕಂಥ ಒಪ್ಪಿಗೆ ತುಂಬಾ ಚೆನ್ನಾಗಿದೆ. ಅದರ ಒಂದು ಪಾಲ್ಗೊಳ್ಳುವಿಕೆ ನಾಡಲ್ಲಿ ಒಂದು ಸಮಸ್ಯೆ ಇದೆ, ಆದರೂ ಸಹ ಮಾಡಿದಂತ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಹೇಳಿದ್ರು, ಚೆನ್ನಾಗಿ ಮೇಂಟೈನ್ ಮಾಡಿರೋದಕ್ಕೆ ನಾವು ಗ್ರಾಮ ಪಂಚಾಯತಿಯವರಿಗೆ ಎಲ್ಲ ಅವರ ಅಧ್ಯಕ್ಷರು ಸದಸ್ಯರೆಲ್ಲರಿಗೂ ಪಿಡಿಒರವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಇಷ್ಟಪಡ್ತೇನೆ. ಹಾಗೇನೆ ಈ ಒಂದು ಸಭೆಯಲ್ಲಿ ಅವರು ಮಂಗನ ಕಾಯಿಲೆ ಬಗ್ಗೆನೂ ಹೇಳಿದ್ರು. ಅದು ಒಂದೇ ಮಂಗನ ಕಾಯಿಲೆ ಒಂದೇ ಅಲ್ಲ, ಇದರಲ್ಲಿ ತಾಲೂಕಿನಲ್ಲಿ ಬೇಸಿಗೆ ಬರುವಾಗ ಸುಮಾರು ಬೇರೆ ಬೇರೆ ವಿಧದ ಕಾಯಿಲೆಗಳು ಇದೆ. ಆದರೆ ಇದನ್ನ ಏನಂದ್ರೆ ಇದು ಯೂಶಲಿ ಮಾರ್ಚ್ ಏಪ್ರಿಲ್ ನಲ್ಲಿ ಬರ್ತಕ್ಕಂಥದ್ದು, ತೀವ್ರ ಬೇಸಿಗೆ ಇರುವಂತಹ ಸಂದರ್ಭದಲ್ಲಿ ಫೆಬ್ರವರಿ ನಂತರ. ಆದ್ರೆ ಈ ಬಾರಿ ಏನು ಪ್ರಿಡಿಕ್ಷನ್, ಏನು ನಿರೀಕ್ಷೆ ಇದೆ ಅಂತ ಹೇಳಿದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಇದು ಬೇಗ ಬರುವಂತ ಒಂದು ಚಾನ್ಸಸ್ ಜಾಸ್ತಿ ಇದೆ ಅಂತಕ್ಕಂಥದ್ದು. ಹಾಗಾಗಿ ಈ ಜ್ವರ ಬಂದಾಗ ನೆಗ್ಲೆಕ್ಟ್ ಮಾಡಬೇಡಿ ಅಂತಕ್ಕಂಥದ್ದು ಮುಖ್ಯ ಉದ್ದೇಶ. ಅದು ನೆಗ್ಲೆಕ್ಟ್ ಮಾಡಿದ್ಮೇಲೆ ಮತ್ತೆ ಅದು ಈಗ ಆಲ್ರೆಡಿ ಹೇಳಿದ್ರು ಅವರು, ಇಮ್ಯುನಿಟಿ ಜಾಸ್ತಿ ಇರೋರಿಗೆ ಸಬ್ಸೈಡ್ ಆಗಿರುತ್ತೆ, ಆದ್ರೆ ಪೂರ್ತಿ ವಾಸಿ ಆಗಿರಲ್ಲ ಅಂತ. ಇಮ್ಯುನಿಟಿ ಡೌನ್ ಇರುತ್ತೆ. ಈಗ 3 ದಿವಸ ಜ್ವರ ಬರುತ್ತೆ, 2 ದಿವಸ ಜ್ವರ ಬರುತ್ತೆ, ಹೋಗುತ್ತೆ. 2ನೇ ಸರಿ ಮತ್ತೆ ರಿಪೀಟ್ ಆದಾಗ ಪೇಷಂಟ್ ತುಂಬಾ ಕ್ರಿಟಿಕಲ್ ಸ್ಟೇಜಿಗೆ ಹೋಗ್ತಾರಂತೆ. ಹಾಗಾಗಿ ಯಾವುದೇ ಡೆತ್ ಕೇಸ್ ಆಗಬಾರ್ದು ಅಂತ ಹೇಳಿ. ಹಾಗೇನೆ ಇಡೀ ಜ್ವರನೂ ಇದೆ ನಮ್ಮ ತಾಲೂಕಿನಲ್ಲಿ. ನಾನು ಗಮನಿಸಿದಂತೆ ಬಹಳ ವರ್ಷಗಳಿಂದ 1-2 ಕೇಸ್ ಇದೆ. ಬಗ್ ವೈರಲ್ ಅಂತಾನು ಒಂದು ಕೇಳಿದೆ. ನಮ್ಮ ಪ್ರಭಾಕರ್ ಡಾಕ್ಟರ್ ಒಂದ್ಸರಿ ಮಾತಾಡ್ತಾ ಹೇಳಿದ್ರು, ಹೀಗೆ ಏನೇ ಬೇರೆ ಬೇರೆ ತರದ ಏನೇ ಇದ್ರು ಸಹ ಇಮಿಡಿಯೇಟ್ ಆಗಿ ಹತ್ತಿರದಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ಹೋಗಿ ಒಳ್ಳೆ ಟ್ರೀಟ್ಮೆಂಟ್ ತಗೋಬೇಕು. ನಮ್ಮ ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ಕೇಳಬೇಕಂದ್ರೆ ಮುಂಜಾಗ್ರತೆನ ಜಿಲ್ಲಾಡಳಿತನೇ ತೆಗೆದುಕೊಂಡಿದೆ. ನಮ್ಗೆ ಶಾಲೆನಲ್ಲಿ ಪ್ರೇಯರ್ ಟೈಮ್ನಲ್ಲಿ ದಯಮಾಡಿ ಮಕ್ಕಳನ್ನ ಗಮನಿಸಿ, ಮಕ್ಕಳಿಗೆ ಪದೇ ಪದೇ ಹೇಳಿ, ಮನೆಯಲ್ಲಿ ದೊಡ್ಡವರಿಗೆ ಜ್ವರ ಇದ್ರೆ ಮಕ್ಕಳು ಅದನ್ನು ಗಮನ ತರಬೇಕು, ನಾವು ಸ್ವಲ್ಪ ಮಾನಿಟರ್ ಮಾಡಿ ಅಂತ ಹೇಳಿದ್ರು. ಅಂದ್ರೆ ಪೇರೆಂಟ್ಸ್ ಹೋಗಿ ಡಾಕ್ಟರ್ ಇವತ್ತು ಹೋಗಿದ್ರೆ ಇಲ್ಲ ನಾಳೆ ಬೆಳಿಗ್ಗೆ ಮಗುವನ್ನು ಕೇಳಿ ಗಮನಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ದಯಮಾಡಿ ಇದು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸ. ಮತ್ತೆ ಇದನ್ನ ಬಹಳ ಜುಡಿಷಿಯಸ್ ಆಗಿ, ಅಂದ್ರೆ ನ್ಯಾಯಯುತವಾಗಿ ಬಳಸಬೇಕಾಗುತ್ತೆ. ಇದನ್ನ ತಗೊಂಡೋಗಿ ಇಟ್ಕೊಂಡು ಇಂಗ್ಳಕ್ಕೂ ಬಳಸೋದು ನಮ್ಮ ಹಳ್ಳಿಗಳು ಮಳೆಗಾಲದಲ್ಲಿ. ಈಗ ಬೇಸಿಗೆದಲ್ಲಿ ಆಕ್ಚುಲಿ ಬಳಸಬೇಕಾಗುತ್ತೆ. ನಾನು ಕೆಲವರ ಮನೆ ಎಂಟ್ರೆನ್ಸ್ ಅಲ್ಲಿ 2-3 ಇಟ್ಟಿರ್ತಾರೆ, ಕೂಡಿರ್ತಾರೆ. ದಯಮಾಡಿ ನೀವು ಹೇಳಿ ಈ ಟೈಮಲ್ಲಿ ಇದು ಬಳಕೆ ಆಗಿ ಇಂಗ್ಳಕ್ಕಾದ್ರೆ ಹೊಗೆ ಸೊಪ್ಪು ಬೇರೆ ಬರ್ತದೆ. ಆದ್ರೆ ಇದು ಬಹಳ ಕಷ್ಟದಿದೆ. ಬರಲ್ಲ ನಿಜ. ಮತ್ತೆ ನಮ್ಗೆ ಹತ್ತಿರದಲ್ಲಿ ಶಿವಮೊಗ್ಗದಲ್ಲಿ ಅದು ಇರೋದ್ರಿಂದ ಸ್ಯಾಂಪಲ್ ನ ಇಲ್ಲೇ ಟೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇರೋದ್ರಿಂದ ಸುಲಭವಾಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಇದೆ. ಅದಕ್ಕೆ ಹಿಂದೆಲ್ಲ ಪಾಪ ವ್ಯಾಕ್ಸಿನ್ ಎಲ್ಲ ಹಾಕಿ ವ್ಯಾಕ್ಸಿನ್ ತಗೊಳ್ತಿಲ್ಲ. ಪ್ರತಿ ಸರಿನೂ ಆ ಎಲ್ಲ ಏರಿಯಾಗಳಲ್ಲೂ ವ್ಯಾಕ್ಸಿನೇಷನ್ ಗೆ ಟ್ರೈ ಮಾಡಿ ವ್ಯಾಕ್ಸಿನ್ ಪಡೆಯೋ ಸಂಖ್ಯೆ ಕಮ್ಮಿ ಇದ್ದರಿಂದ ಪೂಜಾರನ್ನ ಇಲ್ಲ ಸರ್ ರಿಸಲ್ಟ್ ಮಾಡ್ತಾ ಇದ್ದಾರೆ. ನಾನು 2 ಇಯರ್ಸ್ ಅಲ್ಲಿ ಬಹಳ ವರ್ಷಗಳ ವ್ಯಾಕ್ಸಿನ್ ಇಲ್ಲ 2-3 ಇಯರ್ಸ್ ಇಂದ ರಿಸಲ್ಟ್ ಮಾಡ್ತಾ ಇದ್ದಾರೆ. ಹೊಸ
ಸ್ಟಾಪ್ ಮಂಗನ ಕೇಸ್ ಇಲ್ವಾ? ಹೌದು ಹೌದು ಜಾಸ್ಮಿನ್ ಕ್ಯಾಸ್ಟಲ್ ಫಾರೆಸ್ಟ್ ಸಾಗರದಲ್ಲಿ ಫಸ್ಟ್ ಕ್ಯಾಸ್ಟಲ್ ಅದೇ ಬಹಳ ಹಿಂದೆ ಸರ್ 80s ನಲ್ಲೇ ಶಿವಮೊಗ್ಗದಲ್ಲಿ ಹೌದು ಸರ್. 80s ನಲ್ಲೇ ಅದರ ಒಂದು ರಿಸರ್ಚ್ ಮಾಡಿದ್ರು. ಈಗ- ನಗರ ಆಸ್ಪತ್ರೆಯಲ್ಲಿ ಹೌದು ಇನ್ನು ರಿಸರ್ಚ್ ಮಾಡ್ತಾ ಇದ್ದಾರೆ. ವ್ಯಾಕ್ಸಿನ್ ಬಯೋಟೆಕ್ ಅದು ಬಿಟ್ಟರೆ ನಮ್ಮ ಸಮೀಪದಲ್ಲಿ ಇದು ವೈರಾಲಜಿ ಡಿಟೆಕ್ಷನ್ ಇರೋದು ಮಣಿಪಾಲ್ ಬಿಟ್ಟು ಪುಣೆ ಹತ್ರದಲ್ಲಿ. ಅಲ್ಲ ಸರ್ ನಮ್ದು ವಿಡಿಯಲ್ಲಿ ಇದೆ. ವಿಡಿಯಲ್ಲಿ ಮಂಕಿ ಟೆಸ್ಟ್ ಆದ್ರೆ ಮಂಕಿ ಸ್ಪೆಸಿಮೆನ್ ಪಾರ್ಟ್ಸ್ ನಾವು ಪುಣೆ ಕಳಿಸ್ತೀವಿ ಸರ್. ಅಲ್ಲಿ ಬಿಟ್ಟರೆ ಹ್ಯೂಮನ್ ಮತ್ತೆ ಟಿಕ್ಸ್ ಇಲ್ಲೇ ಟೆಸ್ಟ್ ಮಾಡ್ತೀವಿ. ಏನಂದ್ರೆ ಇದರಲ್ಲಿ ಒಂದು ನಮ್ಗೆ ಮಂಗ ನಮ್ ಗಮನದಲ್ಲಿ ಇರೋಕೆ ಎಲ್ಲಾರು ನಾವು ನೋಡಿದ್ರೆ ಮಾತ್ರ ನಮ್ ಗಮನಕ್ಕೆ ಬರುತ್ತೆ. ಮಂಗ ಎಲ್ಲಾರು ನಮ್ಗೆ ಗೊತ್ತಿದ್ದೇನೆ ಬೇರೆ ಕಡೆ ಕಾಡು ಮಧ್ಯೆ ತೀರ್ಕೊಂಡಿದ್ರೆ ಸತ್ತೋಗಿದ್ರೆ ಗೊತ್ತಾಗಲ್ಲ. ಹಾಗಾಗಿ ಯಾವುದೇ ಜ್ವರ ಬಂದ್ರೆ ಸಹ ಇಮಿಡಿಯೇಟ್ ಆಗಿ ಕೇರ್ ತಗೊಳ್ಳಿ ಅಂತಕ್ಕಂಥದ್ದು ಅದರ ಉದ್ದೇಶ. ಇಷ್ಟು ನಮ್ಗೆ ಮಾಹಿತಿ ಹಂಚಿಕೊಂಡಿದ್ದೆ ಮತ್ತೆ ಇವತ್ತು ಬಂದು ಮಾತನಾಡಲಿಕ್ಕೆ ಮತ್ತೆ ಜೊತೆ ಸೋಷಿಯಲ್ ಆಡಿಟ್ ನನಗೆ ಕಳೆಯಲಿಕ್ಕೆ ಅವಕಾಶ ಸಿಕ್ಕಿದೆ. ಎಲ್ಲರಿಗೂ ಸಹ ವಂದಿಸಿ ಮಾತಾಡಲಿಕ್ಕೆ ಥ್ಯಾಂಕ್ ಯು. ಇವತ್ತೇನು ಲೆಕ್ಕ ಸಾಮಾಜಿಕ ಪರಿಶೋಧನಾ ಕೊಟ್ಟಿದ್ವಿ. ಅದಕ್ಕೆ ರೂರಲ್ ಅಧಿಕಾರಿಗಳಾಗಿ ಆಗಮಿಸಿರುವಂಥ ಗಿರೀಶ್ ಸರ್ ಅವರೇ ಮತ್ತೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮತ್ತೆ ನಮ್ಮ ಬಿಡಿಒ ಸರ್ ಅವರೇ ಮತ್ತೆ ಸೋಷಿಯಲ್ ಐಟಿನ ಮುಖ್ಯಸ್ಥರಾದಂಥ ಮಮತಾ ಮೇಡಮ್ ಅವರೇ ಮತ್ತೆ ಎಲ್ಲ ಮುಖ್ಯೋಪಾಧ್ಯಾಯರೇ, ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಮತ್ತೆ ಗ್ರಾಮ ಪಂಚಾಯತಿಗೆ ಎಲ್ಲ ಅಧಿಕಾರಿಗಳು. ಇವತ್ತು ಏನು KDF ಮತ್ತೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಕೊಟ್ಟಿದ್ದು ಇವತ್ತು ಸಾಕಷ್ಟು ಚರ್ಚೆಗಳಾಗಿದೆ ಮತ್ತೆ ಏನು ಕಾಮಗಾರಿಗಳಾಗಿದೆ ಉದ್ಯೋಗ ಖಾತೆಯಲ್ಲಿ ಅದ್ರ ಬಗ್ಗೆ ಎಲ್ಲದನ್ನೂ ಲೆಕ್ಕಗಳನ್ನು ಕೊಟ್ಟಿದ್ದೀವಿ. ಸಾಧಾರಣ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಯದಲ್ಲಿ ನಾವೆಲ್ಲದನ್ನು ಸರಿಯಾಗಿ ಮಾಡಿದ್ದೀವಿ ಅಂತ ನಾವು ಅನ್ಕೊಂಡಿದ್ದೀವಿ. ಯಾಕಂದ್ರೆ ಜನರ ಎದುರುಗಡೆ ಈಗಾಗಲೇ ಜಾಸ್ತಿ ಕ್ವಶನ್ ಬಂದಿಲ್ಲ ಅಂದ್ರೆ ಅದ್ರ ಬಗ್ಗೆ ಅದು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ನಮಗೆ ಪ್ರಾಮಾಣಿಕತೆಯಲ್ಲಿ ನಾವು ಆ ಕೆಲಸ ಮಾಡಿದ್ದೀವಿ. ಮತ್ತೆ ಸಾಕಷ್ಟು ಇವತ್ತು ಮಂಗನ ಕಾಯಿಲೆ ಬಗ್ಗೆ ಹೇಳೋದು. ಮಂಗನ ಕಾಯಿಲೆ ಬಗ್ಗೆ ಯಾಕೆ ಹೆದರ್ತೀವಿ ಅಂದ್ರೆ ಇವಾಗ ಮೊದಲು ಅದರ ಜ್ವರ ಬಂದು ಮನೆಯಲ್ಲೇ ಮದ್ದು ಮಾಡಿ ಕಮ್ಮಿ ಆಗ್ತಿತ್ತು. ಈಗೇನಾಗಿದೆ ನಮ್ಮಲ್ಲೇ ರೋಗನಿರೋಧಕ ಶಕ್ತಿ ಕಮ್ಮಿ ಆಗಿದೆ. ಅದರಿಂದ ಏನಾಗುತ್ತೆ ಜ್ವರ ಬಂದ್ರೆ ಅದು ಕಮ್ಮಿ ಆಗೋದಿಲ್ಲ ಮನೇಲಿ. ಅದರಿಂದ ಬೇಗ ಮುಂಜಾನೆ ಕ್ರಮವಾಗಿ ನಾವು ಆಸ್ಪತ್ರೆಗೆ ಹೋದ್ರೆ ಅದನ್ನ ಜ್ವರ ಅಂತೇಳಿ ತೋರಿಸಿದ್ರೆ ಮಾತ್ರ ಆಗುತ್ತೆ. ಏನಾಗುತ್ತೆ ನಮ್ಮಲ್ಲಿ ಅಭ್ಯಾಸ ಏನಿದೆ ಜ್ವರ ಬಂದ್ಬಿಟ್ಟು ಮೊದಲು ಟ್ಯಾಬ್ಲೆಟ್ಸ್ ತಗೊಳೋದಿದೆ. ಟ್ಯಾಬ್ಲೆಟ್ಸ್ ಕಮ್ಮಿ ಆಗಲಾದ್ರೆ ಆಮೇಲೆ ಡಾಕ್ಟರ್ ಹೋಗೋದಿದೆ. ಅದನ್ನ ಮಾಡಕ್ ಹೋಗಬೇಡಿ. ಸ್ವಲ್ಪ ಈಗಾಗಲೇ ಈ ಮಂಗನ ಕಾಯಿಲೆ ಇರೋದ್ರಿಂದ ಜಾಗೃತಿ ವಹಿಸಿ ನೋಡಿ. ಜ್ವರ ಬಂದ್ರೆ ಡಾಕ್ಟರ್ ಚೆಕಪ್ ಮಾಡಿಸಿ ಬ್ಲಡ್ ಚೆಕಪ್ ಮಾಡಿಸಿದ್ರೆ ಯಾವ ಜ್ವರ ಅಂತ ಗೊತ್ತಾಗುತ್ತೆ. ಅದರಿಂದ ಅದನ್ನ ಏನು ಫಸ್ಟಿನ ಹಂತದಲ್ಲಿ ನಾವು ಕಮ್ಮಿ ಮಾಡ್ಕೊಂಡು ಜ್ವರ ಕಮ್ಮಿ ಮಾಡ್ಕೊಂಡ್ರೆ ಯಾವುದೇ ಹೆದರ್ಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ಅದರಿಂದ ನಾವು ಎಲ್ಲದೂ ಅದನ್ನು ಮುಂಜಾಗ್ರತೆ ಕ್ರಮವಾಗಿ ಕೈಗೊಳ್ಬಹುದು. ಮಂಗ ಸತ್ತೋದ್ರೆ ಮಂಗ ಉಳಿದ ಕೂಡಲೇ ಕಾಯಿಲೆ ಬರುತ್ತೆ ಅಂತಲ್ಲ. ಅದು ಜ್ವರ ಬಂದಿದ್ರೆ ಮಾತ್ರ ಅದು ಓಡಿಸಿದ್ರೆ ಮಾತ್ರ ನಮಗೆ ಅದ್ರ ಕಾಯಿಲೆ ಬರುತ್ತೆ. ಅದರಿಂದ ಅದೆಲ್ಲ ಜ್ವರ ಬಂದಿರೋದು ಕುಗ್ಗದು ನೋಡಿದ್ರೆ ಅವರು ನಮ್ಮ ಟೀಚರ್ ಹೇಳಿದ್ರು ಮಂಗ ಏನಾದ್ರು ಜ್ವರ ಬಂದಂಗೆ ಸಾಮಾನ್ಯ ಮನುಷ್ಯನಿಗೆ ಹೆಂಗಿರ್ತದೆ ಅದೇ ತರ ಅವಕ್ಕೂ ಆಯಸ್ಸಾಗಿರ್ತದೆ. ಆಯಸ್ಸಾಗಿ ಗೊತ್ತಾದ್ರೆ ನಾವು ಅದ್ರ ವಿಚಾರನ ತಿಳಿಸ್ಬೇಕು. ಆ ಥರದ ಮಂಗನ ತಿಳಿಸಿದ್ರೆ ಅದನ್ನ ಕಾಪಾಡ್ಕೊಂಡು ನಾವು ಮುಂಜಾಗ್ರತೆ ಕ್ರಮ ವಹಿಸ್ಬೇಕು. ಇದೆಲ್ಲರೂ ಇವತ್ತು ಎಲ್ಲರೂ ಸಾಕಷ್ಟು ಜನ ಇಲ್ಲಿ ನೆರೆದಿದ್ದೀರಿ. ಎಲ್ಲರೂ ಈ ಸಭೆನ ಯಶಸ್ವಿಗೊಳಿಸಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಗ್ರಾಮ ಪಂಚಾಯತಿಯ ಸಾಮಾಜಿಕ ಲೆಕ್ಕ ಪರಿಶೋಧನೆ ಹಾಗೂ KDF ಮೀಟಿಂಗ್ ಅಧ್ಯಕ್ಷತೆಯನ್ನು ವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಭೆಯನ್ನು ಯಶಸ್ವಿ ನಡೆಸಿದಂತಹ ಗಿರೀಶ್ ಸರ್ ಅವರಿಗೆ ಗ್ರಾಮ ಪಂಚಾಯತಿಯ ಸಾಮಾಜಿಕ ಲೆಕ್ಕ ಪರಿಶೋಧನೆ
ಎಲ್ಲ ಗ್ರಾಮಸ್ಥರು ಸಹ ಒಂದಗಿರುವಂಥ ಸಭೆಯನ್ನು ಮುಕ್ತಾಯ ಮಾಡ್ತಿದ್ದೀವಿ. ಒಂದು ರಾಷ್ಟ್ರಗೀತೆ ಎಲ್ಲದರ ನಿಂತು अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभाशिष मागे गाहे तव जय गाथा जनगण मंगलदायक जय हे